ಕೊಟ್ಟಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಮುಷ್ಕರ ಇಲ್ಲ, ಹೋರಾಟ ಮುಂದುವರಿಸುತ್ತೇವೆ. ಸಾರಿಗೆ ಮುಖಂಡ ವಿಜಯ್ ಭಾಸ್ಕರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಮಾರ್ಚ್ 2ನೇ ತಾರೀಕಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಧರಣಿಯನ್ನ ಮುಂದುವರಿಸುತ್ತೇವೆ. ಏಕಪಕ್ಷೀಯ ನೋಟಿಫಿಕೇಷನ್ಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ಸದ್ಯ ಮುಷ್ಕರವನ್ನ ಅನೌನ್ಸ್ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ. ಏಕಾಏಕಿ ಮುಷ್ಕರ ಮಾಡಿದ್ರೆ ಕಾರ್ಮಿಕರಿಗೆ ಸಂಕಷ್ಟ. ಎಕ್ಸಾಮ್ ಟೈಮ್ ಇದೆ ಈಗ. ಹಿಂಗಾಗಿ ನಾವು ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದೇವೆ. 2ನೇ ತಾರೀಕಿನೊಳಗೆ ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಗ ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ, ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕೆಳಗಡೆ ಬಂದಿದೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ ಸರ್. ಈಗ 26 ತಿಂಗಳ ಅರಿಯರ್ಸ್ ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಮತ್ತೆ ಈಗ 1/4/25 ಅಂತ ಹೇಳಿದ್ದಾರೆ. ಮಾನ್ಯ ಎಂಡಿ ಅವರು ಬಂದಿಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನ ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24 ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಮಾರ್ಚ್. ಈಗ ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ, ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಅದಕ್ಕೆ ಮಣಿದು ನೋಡಿ, ಒಂದ್ ಕಡೆ 38 ತಿಂಗಳ ಹಿಂಬಾಕಿಯನ್ನ ಪಾವತಿಸಿ ಅಂತ ಸಾರಿಗೆ ನೌಕರರು ಕಣ್ಣೀರ್ ಹಾಕ್ತಾ ಇದ್ದಾರೆ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ. ಮತ್ತೊಂದು ಕಡೆ ಸರ್ಕಾರ 26 ತಿಂಗಳದ್ದು ಕೊಡ್ತೀವಿ ನಾವು ಅಂತ ಹೇಳಿದ್ರು. ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಲೇಬೇಕು, ನೀವು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಮಾಡಬೇಡಿ ಅನ್ನುವಂತಹದ್ದು ಸಾರಿಗೆ ನೌಕರರ ಆಗ್ರಹ ಆಗಿತ್ತು. ಜಂಟಿ ಕ್ರಿಯಾ ಸಮಿತಿಯ ಈ ನಿರ್ಧಾರಕ್ಕೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ವೇದಿಕೆ ಮುಂದೆನೇ ಅಸಮಾಧಾನವನ್ನು ವ್ಯಕ್ತಪಡಿಸುವುದಕ್ಕೆ ಮುಂದಾದರು. ಫೈನಲಿ ಎಲ್ಲಾ ರೀತಿಯ ಮಾತುಕತೆ ಮತ್ತೊಮ್ಮೆ ಆಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಸಾರಿಗೆ ಮುಖಂಡ ವಿಜಯ್ ಭಾಸ್ಕರ್ ಮಾಧ್ಯಮಗಳ ಮುಂದೆ ಬಂದು ಕೊಟ್ಟಂತಹ ಒಮ್ಮತದ ಹೇಳಿಕೆ ಏನಂತಂದ್ರೆ, ನಾವು ಸರ್ಕಾರಕ್ಕೆ ಮಾರ್ಚ್ 1ನೇ ತಾರೀಕಿನವರೆಗೆ ಗಡುವನ್ನ ಕೊಡ್ತೀವಿ. 1ನೇ ತಾರೀಕಿನ ಒಳಗಡೆನೆ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಚಾಚು ತಪ್ಪದೆ ಈಡೇರಿಸಬೇಕು. ಈಡೇರಿಸಲಿಲ್ಲ ಅಂತಂದ್ರೆ 2ನೇ ತಾರೀಕಿಂದ ನಮ್ಮ ಇದೇ ರೀತಿಯ ಮುಷ್ಕರ ಹೋರಾಟ ಮುಂದುವರಿಯುತ್ತೆ. ಆವಾಗ ನಾವು ಮತ್ತೆ ಗಡುವನ್ನ ಕೊಡೋದಿಲ್ಲ, ನಮ್ಮ ಬೇಡಿಕೆ ಈಡೇರುವವರೆಗೂ ಜಾಗ ಖಾಲಿ ಮಾಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನ ನಾವು ದಿಢೀರಂತ ಏಕಾಏಕಿ ಈ ಕ್ಷಣದಿಂದಲೇ ಮುಷ್ಕರ ಅಂತ ಹೇಳಿಬಿಟ್ವಿ ಅಂತಂದ್ರೆ ಅದು ಎಲ್ಲರಿಗೂ ಎಲ್ಲಾ ರೀತಿಯ ತೊಂದರೆಗೆ ಕಾರಣ ಆಗುತ್ತೆ. ಎಕ್ಸಾಮ್ಸ್ ಟೈಮ್ ಇದೆ. ಈ ಸಂದರ್ಭದಲ್ಲಿ ಯಾರ್ಯಾರೋ ಊರಿಗೆ ಬಂದಿರ್ತಾರೆ, ಹೋಗೋರಿರ್ತಾರೆ. ದಿಢೀರಂತ ನಾವು ಮುಷ್ಕರ ಅಂತ ಅಂದ್ಬಿಟ್ರೆ ಕಾರ್ಮಿಕರಿಗೆ ಸಂಕಷ್ಟ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ. ಹಿಂಗಾಗಿ ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ನಾವು ಮಾರ್ಚ್ 1ನೇ ತಾರೀಕಿನವರೆಗೂ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದೇವೆ. ಅಷ್ಟರೊಳಗಡೆ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂತಂದ್ರೆ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ಆವಾಗ ಸರ್ಕಾರ ಯಾರನ್ನೇ ಕಳಿಸಿಕೊಟ್ಟರೂ ಕೂಡ ನಮ್ಮ ನಿರ್ಧಾರದಿಂದ ನಾವು ಬದಲಾಗಲ್ಲ. ನಮ್ಮ ಬೇಡಿಕೆ ಈಡೇರಬೇಕು, ಅದನ್ನೇ ನಾವು ನಿರೀಕ್ಷೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸದ್ಯಕ್ಕೆ ಮುಷ್ಕರವನ್ನ ತಾತ್ಕಾಲಿಕವಾಗಿ ವಾಪಸ್ ತಗೊಂಡಿದ್ದಾರೆ. ನೀವು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ನಲ್ಲಿ ಸದ್ಯಕ್ಕೆ ಸೇರಿರುವಂತಹ ಇಷ್ಟೊಂದು ಸಾರಿಗೆ ಸಿಬ್ಬಂದಿ ತಮ್ಮಲ್ಲೇ ಮಾತಾಡಿಕೊಂಡು ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲವರು ಇನ್ನೇನ್ ಮಾಡೋದು ನಡೀರಿ ಅಂತ ಅಲ್ಲಿಂದ ಹೋಗ್ತಾ ಇರೋ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಮಾರ್ಚ್ 1ನೇ ತಾರೀಕಿನವರೆಗೂ ಕಾದು ನೋಡುವ ತಂತ್ರ ಸಾರಿಗೆ ನೌಕರರದ್ದು. ಇನ್ನೂ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇಲ್ಲ. ನೋಡಿ,
ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೀತಾ ಇದೆ ಅಲ್ಲಿ. ಅದನ್ನು ಕೂಡ ತಾವು ಗಮನಿಸ್ತಾ ಇರಬಹುದು. ಈ ಕಡೆ ಜಂಟಿ ಕ್ರಿಯಾ ಸಮಿತಿಯನ್ನ ನಾವು BMTC ಬಸ್ನವರು. ನಮ್ಗೇನಂದ್ರೆ ಇದು ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಬಸ್ಗಳಿಗೆ ಎಲ್ಲಾ ಪ್ರೈವೇಟ್ ಡ್ರೈವರ್ ಇಲ್ಲಿ ಒಂದಿಷ್ಟು ಜನರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಯಾಕಂದ್ರೆ ಸರ್, ಇವತ್ತಿನ ಈ ಒಂದು ನಿರ್ಣಯದ ಬಗ್ಗೆ ನಿಮ್ಗೆ ಏನು ಬೇರೆ ಮಾತಾಡಿ. ಮುಂದಿನ ಹಂತದಲ್ಲಿ ಹೋರಾಟದ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಅಧಿಕಾರಿಗಳು ಯಾವ ತರ ಹೇಳ್ತಾರೋ ಆ ತರ ನಾವೆಲ್ಲ ಒಕ್ಕೊರಲಿಂದ ಹೇಳ್ತಾ ಇದೀವಿ ಸರ್. ಸರ್ಕಾರ ಏನೋ ಮನ್ನಣೆ ಮಾಡಿ ನಮಗೋಸ್ಕರ ಏನೋ ಒಂದು ಕೊಡಬೇಕಾಗಿರೋದನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಮುಂದಿನ ಕೆಲಸಗಳನ್ನ ನಾವು ಮಾಡಕ್ ಇಷ್ಟಪಡ್ತೀವಿ. ಈಗ ಒಂದಿಷ್ಟು ಜನ ಆಕ್ರೋಶ ಹೊರಹಾಕಿದ್ರು. ಯಾಕಂದ್ರೆ ನಾವು ದೂರದಿಂದ ಇವತ್ತೇ ನಮ್ಮ ಸಮಸ್ಯೆ ಬಗೆಹರಿಸೋನಿಟ್ಟು ಬಂದ್ವಿ, ನಮ್ಮ ಸಮಸ್ಯೆ ಬಗೆಹರಿದಿಲ್ಲ, ಮುಷ್ಕರ ಕೂಡ ಮುಂದೂಡಿದ್ದಾರೆ ಅಂತ. ಮುಂದೂಡೋದು ಬಿಡೋದು ನಮ್ಮ ಜಂಟಿ ಕ್ರಿಯಾ ಸಮಿತಿ ಸಭೆ ಸದಸ್ಯರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರು ಏನ್ ಹೇಳ್ತಾರೋ ಅದ್ರ ಮೇಲೆ ನಾವು ನಿರ್ಧಾರ ಕೈಗೊಳ್ಕೊಂತೀವಿ. ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರಕ್ಕೆ ನಿಮ್ಮ ಸಹಮತಿ ಇದೆಯಾ ಸರ್? ಜಂಟಿ ಕ್ರಿಯಾ ಸಮಿತಿಗೆ ನಮ್ಮ ಸಹಮತ ಇದೆ. ಮತ್ತೆ ಕೆಲವೊಂದಿಷ್ಟು ನೌಕರರು ಕೂಡ ಇದ್ದಾರೆ. ಈಗಾಗಲೇ ಯಾರ್ಯಾರು ವಿರೋಧ ಮಾಡಿದಾರೋ ಅಂತವರನ್ನು ಪೊಲೀಸರು ಇಲ್ಲಿ ವಾಗ್ವಾದ ಆಗ್ತಿರುವಂತಹ ಸಂದರ್ಭದಲ್ಲಿ ಹೊರಕಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲಿ ಮತ್ತಷ್ಟು ನೌಕರರು ಮಾತಾಡ್ಸ್ಕೊಂಡು ಸರ್, ನೀವು ಎಲ್ಲಿಂದ ಬಂದ್ರಿ, ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ರಿ ಸರ್? ನನ್ನ ಹೆಸರು ಹೇಳ್ಬೇಕು ಸ್ಟಾರ್ಟಿಂಗ್. ನೀವು ಕ್ವಶನ್ ಕೇಳಿ ಫಸ್ಟ್. ಈಗ ಏನು ಭರವಸೆ ಇಟ್ಕೊಂಡು ಬಂದಿದ್ರಿ ಸರ್? ನನ್ನ ಹೆಸರು ಹೇಳ್ಬಿಡ್ತೀನಿ ಫಸ್ಟ್. ಈಗ ನಾವು ಈಗ ಜಂಟಿ ಸಮಿತಿಯವರು ಈಗ ನಾವು 38 ತಿಂಗಳು ಅರಿಯರ್ಸ್ ಕೊಡಬೇಕು. ಮತ್ತೆ ಒಂದು ಓಕೆ, ಅದೆಲ್ಲ ಓಕೆ. ಈಗ ಜಂಟಿ ಕ್ರಿಯಾ ಸಮಿತಿ ಮಾರ್ಚ್ 2 ನಂತರ ಮುಷ್ಕರ ಮಾಡುತ್ತೆ ಅಂತ, ಅದಕ್ಕೆ ನಿಮ್ಗೆ ಒಪ್ಪಿಗಿದೆಯಾ? ಮುಷ್ಕರ ಏನಿದೆ, ನಾವು 2ನೇ ತಾರೀಕು ಈಗ ಮೀಟಿಂಗ್ ಇನ್ನ 13 ದಿವಸ ಟೈಮ್ ಇದೆ. 13 ದಿವಸದಲ್ಲಿ ನಾವು ಡಿಸ್ಕಷನ್ ಮಾಡಿ 2ನೇ ತಾರೀಕು ಮುಕ್ಕಾಲು ಭಾಗ ಏನಿದೆ ಸ್ಟ್ರೈಕ್ ಹೋಗೋ ಸಂಭವ ಇದೆ. ಇವತ್ತಿನ ನಿರ್ಧಾರ ನಮ್ಗೆ ಒಪ್ಪೇ ಇಲ್ಲ, ಸರ್ಕಾರದಿಂದ ಬಂದಿರೋ ಒಪ್ಪಿಗೆ ಇಲ್ಲ. ಜಂಟಿ ಸಮಿತಿ ಏನು ಡಿಸಿಷನ್ ತಗೊಂಡಿದೆ ಅದಕ್ಕೆ ನಮ್ಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ಸರ್ಕಾರದ ನಡೆಗೆ ಒಪ್ಪಿಗೆ ಇಲ್ಲ. ಒಪ್ಪಿಗೆ ಇಲ್ಲ ನಮ್ದು. ಅದು ಜಂಟಿ ಸಮಿತಿ ಏನ್ ಸ್ಟೇಟ್ಮೆಂಟ್ ಕೊಡುತ್ತೆ ಅದಕ್ಕೆ ಒಪ್ಪಿಗೆ ಇದೆ. ನನ್ನ ಹೆಸರು GB ಮಂಟೂರು, ಮಾಗಡಿ. ಮತ್ತೊಂದಿಷ್ಟು ನೌಕರರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸದ್ಯಕ್ಕೆ ಇಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯಲ್ಲಿ ಕೈಗೊಂಡಿದ್ದಾರೆ. ಯಾಕಂದ್ರೆ ಯಾವಾಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಆ ಒಂದು ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿತ್ತು. ಅದೇ ಕಾರಣಕ್ಕಾಗಿ ಸದ್ಯಕ್ಕೆ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಮತ್ತೊಂದಿಷ್ಟು ಜನರನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಇವತ್ತಿನ ಜಂಟಿ ಕ್ರಿಯಾ ಸಮಿತಿಯ ಸರ್, ಜಂಟಿ ಕ್ರಿಯಾ ಸಮಿತಿ ಏನ್ ಹೇಳುತ್ತೋ ಅದಕ್ಕೆ ನಾವು ಮಾರ್ಚ್ 2ನೇ ತಾರೀಕು ಕಾಲಾವಕಾಶ ಕೇಳಿದೀವಿ. ಅದ್ರ ಪ್ರಕಾರನೇ ಹೇಳ್ತೀವಿ. ಯಾಕಂದ್ರೆ ನಾವು ಈಗಲೇ ರೋಷ ಹೋಗಿದ್ದೀವಿ. ನಮಗೆ ಸರ್ಕಾರ, ಯಾವುದೇ ಸರ್ಕಾರ ಬಂದು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಯಾವುದೇ ಕಾರಣ ನಮ್ಮ ಜಂಟಿ ಸಮಿತಿ 2ನೇ ತಾರೀಕು ಏನ್ ತೀರ್ಮಾನ ಹೇಳ್ತೋ ಬಂದ್ಗೆ ನಾವು ರೆಡಿ ಇದ್ದೀವಿ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ರಾತ್ರಿ ಏಕಪಕ್ಷೀಯ ನಿರ್ಧಾರ ತಗೊಳ್ಳೋದು ಇದು ತುಂಬಾ ಖಂಡನೀಯ ಸರ್. ಇದು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್. ಚಿಕ್ಕಬಳ್ಳಾಪುರ ಹೋರಾಟಕ್ಕೆ ಬಂದ, ಬಟ್ ಇವರು ಮಾರ್ಚ್ 2ನೇ ತಾರೀಕು ಮೊದಲ ಹಂತವಾಗಿ ಹಾಸನ ಮತ್ತು ಚಿಕ್ಕಮಗಳೂರು ಈ ಭಾಗದ ಜನರಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಧರಣಿ ಮಾಡ್ತಾರೆ ಅಂತ ಜಂಟಿ ಕ್ರಿಯಾ ಸಮಿತಿ ಸ್ಟೇಟ್ಮೆಂಟ್ ಕೊಡ್ತು. ಯಾವ ರೀತಿ ಇರುತ್ತೆ? ಇಲ್ಲ, ನಾವು ಚಿಕ್ಕಬಳ್ಳಾಪುರದಿಂದಾನು ಸುಮಾರು 50 ಜನ ಬಂದಿದ್ದೀವಿ ಇವತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿವಿ. ಕೋಲಾರದಿಂದ 100-150 ಜನ ಬಂದಿದ್ದಾರೆ. ರಾಜ್ಯಾದ್ಯಂತ ಬಂದಾಗುತ್ತೆ. ಈ ಸಲ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೆ ಏನ್ ನಮ್ಗೇನು 38 ತಿಂಗಳು ಅರಿಯರ್ಸು ಒಂದು 24ರಿಂದ ಏನ್ ಎಫೆಕ್ಟ್ ಕೊಡ್ಲಿಲ್ಲ ಅಂದ್ರೆ ನಾವು ಬೀದಿಗಳು ಹೋರಾಟ ಮಾಡಕ್ ರೆಡಿ ಇದ್ದೀವಿ. 16 ಮತ್ತು ಏನು 2012 ಏನಾಗುತ್ತೆ ಅದಕ್ಕಿಂತ ಜೋರಾಗಿರುತ್ತೆ ಈ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯೋದಿಲ್ಲ. ಈ ಜಂಟಿ ಸಮಿತಿ ಏನೋ ಒಂದು ಆದೇಶ ಮಾಡಿದಾರೋ ನಮಗೆ 2ನೇ ತಾರೀಕು ಕಾಯಿ ಅಂತ ಹೇಳಿದ್ರೆ ಅದು ಕಾಯ್ತಿದೀವಿ. ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇವತ್ತಿನ ನಿರ್ಧಾರ ಎಲ್ಲೋ ಒಂದು ಕಡೆ ನೌಕರರು ಕೂಡ ವಿರೋಧ ವ್ಯಕ್ತವಾಗ್ತಾ ಇತ್ತು. ನೌಕರರು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು.